ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ ನಂತರ ಈ ಬಾರಿ ಬಜೆಟ್ನಲ್ಲಿ ಕಿತ್ತೂರು ಕ್ಷೇತ್ರಕ್ಕೆ ಸಿಕ್ಕ ಅಭಿವೃದ್ಧಿ ಅನುದಾನಗಳಿಗೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕಿತ್ತೂರು ಕ್ಷೇತ್ರದ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಮಾಜಿ ಶಾಸಕರು ಹಾಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಮಹಂತೇಶ ದೊಡ್ಡಗ ಅವರೊಂದಿಗೆ ಸಂವಾದ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ವಿಶೇಷವಾಗಿ ತಾವು ಸಹ ಶಾಸಕರಾಗಿದ್ರಿ, ಸಾಕಷ್ಟು ಒಂದ್ ರೀತಿ ಇದು ಮಾಡಿದ್ರಿ. ಈಗ ನಿನ್ನೆ ತಾನೇ ಒಂದ್ ರೀತಿ ಬಜೆಟ್ ಆಗಿದೆ. ವಿಶೇಷವಾಗಿ ಕಿತ್ತೂರಿಗೆ ಏನಾದ್ರು ಬಜೆಟ್ ಬಗ್ಗೆ, ಕಿತ್ತೂರಿಗೆ ಸೌಲಭ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ವಿಶೇಷವಾದಂಥ ರಾಜ್ಯದ ಜನ ಭಾಳ ವಿಶ್ವಾಸವನ್ನು ವ್ಯಕ್ತಪಡಿಸಿ ಭಾಳ ಬಜೆಟ್ಗಳನ್ನ 14ನೇ ಬಜೆಟ್ಗಳನ್ನ ಇವತ್ತು ಮಾಡಿಸ್ತಾ ಇದ್ದಾರೆ. ಆ ಬಜೆಟನ್ನು ನೋಡಿ ಏನಾದರೂ ರಾಜ್ಯಕ್ಕೆ, ವಿಶೇಷವಾಗಿ ನಮ್ಮ ಕಿತ್ತೂರು ನಾಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದ್ರು ಕೊಡ್ತಾ ಒಂದು ಆಶಾದಾಯಕದಲ್ಲಿ ಕಿತ್ತೂರಿನ ಜನ ಐತಿ. ಅದಕ್ಕೆ ನನಗೆ ಟಿ ವಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದು, ಜೊತೆಗೆ ಪೇಪರ್ ನೋಡ್ಲಿಕ್ಕೆ ಸಿಕ್ಕಿದ್ದು, ಹಿಂದಿನ BJP ಸರ್ಕಾರದಲ್ಲಿ ಕೊಟ್ಟಂಥ ಚೆನ್ನ ವಸುವಿಂದ ಯಾತನೆಗಾಗಿ ಯೋಜನೆ ಮತ್ತೆ ಮಗಳಿ ಬಜೆಟಲ್ಲಿ ಹಾಕ್ತಕ್ಕಂಥದ್ದು. ಹಿಂದಿನ BJP ಸರ್ಕಾರದಲ್ಲಿ ಆದಂಥ ಯೋಜನೆಯನ್ನು ಕಳೆದ ಸಾಲಿನ ಬಜೆಟ್ನಲ್ಲಿ ಅದು ಚೆನ್ನಬಸವನ ಯಾತನೆಗಾಗಿ ಯೋಜನೆ ಕೊಟ್ಟಿದ್ದು ಮತ್ತು ಈ ಸಲವನ್ನು ಸಹಿತ ಅದನ್ನು ನೆನಪಿಸ್ತಕ್ಕಂಥ ಕೆಲಸ ಮಾಡಿದಾಗ, ಅದ್ರ ಜೊತೆಗೆ ಚಸಡಿ ಯಾತನೆಗಾಗಿ ಯೋಜನೆ ಸಹಿತ ಮಾನ್ಯ ಮುಖ್ಯಮಂತ್ರಿ ನೆನೆಸ್ತಕ್ಕಂಥ ಕೆಲಸ ಮಾಡೋದು. ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ. ಹೊಸ ಯೋಜನೆನ ಯಾವನು ಕೊಟ್ಟಿದ್ದಾರೆ ಅಂಥೇಳಿ ಸರ್ಕಾರ ಅವಾಗ ಹೇಳಿದ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ನಮಗೆಲ್ಲೂ ಕಿತ್ತೂರು ನಾಡಿಗೆ ಕೊಟ್ಟಂಥ ಒಂದು ಯೋಜನೆ ನಮಗೆಲ್ಲ ಆಶಾದಾಯಕ ಇತ್ತು. ತಾಯಿ ಚೆನ್ನಮ್ಮಾಜಿಗೆ ನಮ್ದೆಲ್ಲ ಭಾಳ ದಿನ ಬೇಡಿಕೆ ಇತ್ತು. ತಾಯಿ ಚೆನ್ನಮ್ಮಾಜಿಗೆ ಅಗಮಣಿಯನ್ನು ಕೊಡ್ತಾರೆ ಅಂತೇಳಿ ನಮ್ಮದು ಬೇಡಿಕೆ ಇತ್ತು. ಅದಕ್ಕೆ ಸರ್ಕಾರ ಅದಕ್ಕೆ ಯಾವುದೋ ಇಚ್ಛೆಯನ್ನು ವ್ಯಕ್ತಪಡಿಸಿಲ್ಲ. ಅದು ಸಹಿತ ಮತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅವಕಾಶ ಅದ. ತಾಯಿ ಚೆನ್ನಮ್ಮಾಜಿ ಅಗಮಣಿ ನಂಬದ ಬೇಡಿಕೆ ಅದ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾಡಿಕೊಡ್ಬೇಕಂತ ಹೇಳಿ ಕೇಳೋ ಜೊತೆ ಕೇವಲ ಹಿಂದಿನ ಸರ್ಕಾರದಲ್ಲಿ ಆದಂಥ ಯೋಜನೆಗಳನ್ನ ಒಂದು ಕಡೆ ನೆನಪಿಸೋದನ್ನು ಇರಲಿ, ಜೊತೆಗೆ ಹೊಸದಾದಂಥ ಯೋಜನೆ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಸರ್ಕಾರ ವಿನಂತಿ ಮಾಡಿ. ಸರ್, ಈಗ ಇನ್ನೊಂದು ಅಲ್ಲಿ ಒಂದ್ ರೀತಿ ಶಾಸಕರು ಒಂದ್ ರೀತಿ ಈಗ ಸಾಕಷ್ಟು ಕೆಲಸಗಳು ಇದು ಮಾಡ್ತಾವ್ರೆ. ವಿಶೇಷವಾಗಿ ಹಾಲಿ ಶಾಸಕರ ಕಾರ್ಯವೈಖರಿ ಬಗ್ಗೆ ಏನು ಕೆಲಸಗಳು ಏನಾದ್ರು ಬರ್ತಾವ ಸರ್? ಮಾಜಿ ಶಾಸಕರಾಗಿ ನಿಮ್ಮ ವಿಮರ್ಶೆ ಏನು ಸರ್? ನೀವು ನಾನು ಕೆಲಸದ ಬಗ್ಗೆ ನಾ ಕೇಳಿದ್ರೆ ನಿಮ್ಮ ಸಂಪೂರ್ಣವಂತ ಮಾಹಿತಿ ಕೊಡ್ತೀನಿ. ಬೇಗ ಕೆಲಸದ ಬಗ್ಗೆ ನನಗೆ ಏನಾದರೂ ಮಾತಾಡೋದು ಹೆಂಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಅದನ್ನು ಆ ಕೆಲಸ ಇರ್ತಕ್ಕಂಥ ಮಾನ್ಯ ಶಾಸಕನ ಕೇಳಿದ್ರೆ ಅವ್ರು ನಿಮ್ಗೆ ಸರಿಯಾದ ಉತ್ತರ ಕೊಡ್ತಾಗ. ನಮ್ದು ಏನೋ ಬೇಕಾದ್ರೆ ಕೇಳಿದ್ರೆ ನಾನು ಕೊಡ್ತೀನಿ. ಇವಿಷ್ಟು ಒಟ್ಟರೆ ಶೇಖರೆ ಗೊತ್ತಾಯ್ತಲ್ಲ. ಮಾನ್ಯ ಮಾಜಿ ಶಾಸಕರು DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮಾತೆ ದೊಡ್ಡಗೌಡ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಮೊನ್ನೆ ತಾನೇ ಬಜೆಟ್ ಘೋಷಣೆ ಆಗಿದೆ. ವಿಶೇಷವಾಗಿ ಕಿತ್ತೂರಿಗೆ ನಿರೀಕ್ಷೆಗೆ ತಕ್ಕಂತ ಏನಾದ್ರು ಸಿಕ್ತ ಸರ್? ಡೆಫಿನೆಟ್ಲಿ ಸಿಕ್ಕಿದೆ. ನಿನ್ನೆ ಒಂದು ಮಾತು ಹೇಳಿದ್ದಾರೆ ಮಾಜಿ ಶಾಸಕರು, ವಿಶೇಷವಾಗಿ ಹಳೆ BJP ಸರ್ಕಾರದ ಯೋಜನೆಗಳನ್ನೇ ಮತ್ತೆ ಪುನರಾವರ್ತನೆ ಮಾಡಿದೆ, ಮತ್ತೆ ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಚಚಡಿ ನೀರಾವರಿ ಕಳೆದ ಬಾರಿ ಆಗಿದ್ದು ಅಂತ ಹೇಳ್ಬಿಟ್ಟು ಒಂದು ಕಳೆದ ಬಾರಿ ಅಲ್ಲ, ಅದ್ರ ಹಿಂದ ಆ ಕ್ರೆಡಿಟ್ ಅವ್ರ ತಗೋತಾರ. ಅದನ್ನ ಮುಂದುವರೆದ ಕಾಮಗಾರಿ ತಗೊಂಡೆವು. ಈಗ ನಾವು ಕುಣಿಯಾತಿಲ್ಲ, ನಾವ ಮಾಡತ್ತೇವ ಅಂತ. ಅದನ್ನ ಮುಂದೈತಿ. ಈಗ ಮೇನ್ ಕೆನಲ್ ಆಗಿತ್ತು, ಅದ್ರ ಮುಂದೆ ಡಿಸ್ಟ್ರಿಬ್ಯೂಟರ್ ಯಾರು ಮಾಡೋ ಮುಂದುವರ್ಸ್ಬೇಕಲ್ಲ ಸರ್? ಮುಂದುವರ್ಸ್ಬೇಕಲ್ಲ. ನಾವು ಒರೆಸ್ಬೇಕು, ಇನ್ನೊಬ್ಬ ಇದ್ರೆ ಇನ್ನೊಬ್ಬ ಒರೆಸ್ಬೇಕು, ಮತ್ತೊಬ್ಬ ಬಂದ್ರೆ ಮತ್ತೊಬ್ಬ ಒರೆಸ್ಬೇಕು. ಈಗ ಮಲ್ಟಿ ವಿಲೇಜ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಕೆರೆ ತುಂಬಿಸೋದೈತಿ. ಯಾವಾಗಾಗಿತ್ತು? ಯಾವಾಗ ಅಂದ್ರೆ 2017. ಲಾಸ್ಟ್ 5 ವರ್ಷದಲ್ಲಿ ಏನಾಯ್ತು? ಅದು ಈಗ ಬಂದ ಮುಕ್ತಾಯ ಹಂತದಾಗ ಬಂದೈತಿ. ಆ ಹಂತದಾಗ ಯಾರ್ಯಾರ ಕಾಲದಾಗ ಏನೇನು ಮಾಡ್ಬೇಕಾಗ್ತದೆ. ದಟ್ ಕ್ರೆಡಿಟ್ ಶುಡ್ ನಾಟ್ ಬಿ ಟೇಕನ್ ಬೈ ಎ ಸಿಂಗಲ್ ಗೈ. ಹೌದಾ ಇಲ್ಲ? ಅವ್ರವ್ರ ಕಾಲದಾಗ ಎಲ್ಲೆಲ್ಲಿ ನಿಂತಿರ್ತೈತೆ ಅದನ್ನ ಪುಷ್ ಮಾಡಿ ಅದನ್ನ ಮುಗಿಸೋದ ಕೆಲಸ ಮಾಡೋದು. ಈಗ ನಿನ್ನೆ ಕಿತ್ತೂರಿಗೆ ಬಂದಿರತಕ್ಕಂಥ CT ರವಿ ಹೇಳಿದ್ದಾರೆ, ವಿಶೇಷವಾಗಿ ಈ ಬಾರಿ ಬಜೆಟ್ ಒಂದ್ ರೀತಿ ಹಲಾಲ್ ಬಜೆಟ್ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡಿದ್ದಾರೆ ಸರ್ ಕಿತ್ತೂರಲ್ಲಿ. ಅಲ್ಲಿ ನೋಡ್ರಿ, ಅವ್ರು ಏನಂದಿದ್ದು ಅದಾಗತ್ತ ಆ ಬಜೆಟ್. ಅವ್ರಿಗೆ ಹಲಾಲ್ ಬಜೆಟ್ ಆಗೈತೆ, ನಮ್ದು ಒಳ್ಳೆ ಬಜೆಟ್ ಐತಿ. ಅವ್ರ ಅನಿಸಿಕೆ ಅವ್ರು ಹೇಳ್ತಾರ್ರಿ. ಅವ್ರು ಯಾವ್ದು ಬೇಕಾದವ್ರು ಹೇಳ್ತಾರೆ. ನಾವೇನ್ ಬೇಕಾದ್ರೆ ನಾವ್ ಹೇಳ್ಬೇಕು. ಅದ್ರಲ್ಲಿ ಏನು ದೊಡ್ಡ ಇಶ್ಯೂ ಇಲ್ಲದ. ಮತ್ತೆ ಈ ಗಾತ್ರದ ಬಜೆಟ್ ಯಾವಾಗಾದ್ರೂ ಮಾಡಿದಾರ? ಹೊಸ ಯೋಜನೆಗಳು ಯಾವ ಬಂದಿಲ್ಲ ಅಂತ, ಯಾವ ಹೊಸ ಯೋಜನೆಗಳೇ ಬಂದಿಲ್ಲ ಅಂತ ಹೇಳೋದು ಸರ್ ನಿನ್ನೆ. ಯೋಜನೆಗಳು ಹೊಸ ಅನ್ನೋಕ್ಕಿಂತ ಇದ್ದಂತ ಮುಗಿಸದ, ಹೊಸ ಮಾಡ್ಕೊಂತ ಹೋಗದ. ಅಂತ ಮುಗಿಸ್ಬೇಕು.
ನಂದೊಂದು ಹೊಸ ರೇಟ್ ಬಿಡ್ಲೆ ಬಂದು ಏನಾರ ಯಾವ್ದಾದ್ರೆ ಯೋಜನೆ ತಂದದ್ದು ಬೇಕಲ್ಲ, ತಂದು ಇಂಪ್ಲಿಮೆಂಟ್ ಮಾಡಿದ್ರೆ ಯಸ್ ಐ ಹ್ಯಾವ್ ಫಿನಿಶ್ ದಿಸ್ ಅಂತ ಹೇಳ್ಬೇಕು. ಮತ್ತೆ ಯಾರ್ದೋ ಕ್ರೆಡಿಟ್ ಇಲ್ಲಿ ತಗೊಂತ ಹೋದ್ರೆ ಹೆಂಗದು? ನಾನು ಹೇಳತ್ತಿಲ್ಲ, ನಾನೇ ಮಾಡಿದ್ದೇನೆ ಅಂತ ಹೇಳಿ ಕೊಂದಾಡ ಎಲ್ಲಿ ಇನ್ಕಂಪ್ಲೀಟ್ ಅದ ಅವು ತಗೊಂಡ್ ಹೋಗಿ ಕಂಪ್ಲೀಟ್ ಮಾಡುವಂತ ವ್ಯವಸ್ಥೆ ಮಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.